ಕಳೆದ ಚುನಾವಣೆಯಲ್ಲಿ ನಾವು ಸ್ಥಳೀಯ ಕೆಲವು ಮುಖಂಡರ ಅಪಪ್ರಚಾರಗಳು, ಅದರಿಂದ ನಾವು ಚೇತರಿಸ್ಕೊಳ್ಳೋದಕ್ಕೆ ಆಗಿಲ್ಲ. ಮತದಾರರಿಗಾಗಲಿ ತಾಲೂಕಿನ ಜನತೆಗಾಗಲಿ ನಾವು ದ್ರೋಹ ಮಾಡೋವಂಥ ಕೆಲಸನ ನಾವು ಮಾಡಿಲ್ಲ. ನಾವು ಜನರಿಗೆ ಹೇಳೋದ್ರಲ್ಲಿ, ಅದನ್ನು ವಿವರಣೆ ಕೊಡೋದ್ರಲ್ಲಿ ನಾವು ಎಲ್ಲೋ ಒಂದು ಕಡೆ ಎಡುವುದು ಅಂತ. ಅಭ್ಯರ್ಥಿ ಯಾರೇ ಆಗಿರ್ಬೋದು, ನಾವು BJP ಆಗಿರ್ಬೋದು, JDS ಇರ್ಬೋದು, ಎರಡೂ ಒಟ್ಟಿಗೆ ನಾವು ಕೆಲಸ ಮುಂದಿನ ದಿನಗಳಲ್ಲಿ ನಾವು ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ನಾವು ಪಕ್ಷವನ್ನು ಕಟ್ಟಿ ಈ ತಾಲೂಕಿನ ಜನರ ಕಷ್ಟಗಳ ಜೊತೆಯಲ್ಲಿ, ಕಷ್ಟದಲ್ಲಿ ಸುಖದಲ್ಲಿ ಅವ್ರ ಜೊತೆಯಲ್ಲಿ, ಈ ತಾಲೂಕಿನ ಜನತೆ ಜೊತೆಯಲ್ಲಿ ಇರ್ತೀವಿ ಅಂತ. ರಾಜ್ಯದಲ್ಲಿ ಯಾವುದೇ ಕ್ಷಣದಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಘೋಷಣೆ ಆಗಬಹುದು. ಹಾಗಾಗಿ ಒಂದಷ್ಟು ರಾಜಕೀಯ ಚಟುವಟಿಕೆಗಳು ಆರಂಭಗೊಂಡಿದೆ. ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನಲ್ಲೂ ಕೂಡ ಇಲ್ಲಿಯೂ ಸ್ಥಳೀಯ ಚುನಾವಣೆಗಳು ನಡೀಬಹುದು. ತಾಲೂಕು ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಚುನಾವಣೆಗಳು ನಡೀಬೇಕಿದೆ. ಈ ಬಾರಿಯ ಚುನಾವಣೆಗಳು ನಡೆಯುತ್ತವೋ ಇಲ್ವೋ ಗೊತ್ತಿಲ್ಲ. ಡಿಸೆಂಬರ್ ವೇಳೆಗೆ ಗ್ರಾಮ ಪಂಚಾಯತಿಯ ಅವಧಿಗಳು ಮುಕ್ತಾಯವಾಗುತ್ತೆ. ಎಲ್ಲ ಗ್ರಾಮ ಪಂಚಾಯತಿಗಳನ್ನ ಮೇಲ್ದರ್ಜೆಗೇರಿಸಿ ಈಗಾಗಲೇ ಒಂದಷ್ಟು ಆದೇಶಗಳಾಗಿದೆ, ಒಂದಷ್ಟು ಗೊಂದಲಗಳು ಕೂಡ ಮನೆ ಮಾಡಿದೆ. ಇದರ ನಡುವೆ ಒಂದಷ್ಟು ರಾಜಕೀಯ ಚಟುವಟಿಕೆಗಳನ್ನ ಈಗ JDS ನವರು ಆರಂಭಿಸಿದ್ದಾರೆ. ಕಳೆದ 2023ರ JDS ಅಭ್ಯರ್ಥಿಯಾಗಿದ್ದಂತಹ KP ರಾಜುರವರು ಒಂದಷ್ಟು ದಿನ ರಾಜಕೀಯವಾಗಿ ತಟಸ್ಥರಾಗಿದ್ದರು. ಇದೀಗ ಈ ಒಂದು ಪಕ್ಷವನ್ನ ಮತ್ತೊಮ್ಮೆ ಶಕ್ತಿಯುತಗೊಳಿಸಲು ಮತ್ತು ಸಂಘಟನೆ ಮಾಡಲು ಈಗ ಮುಂದಾಗಿದ್ದಾರೆ. ಇದೇ ನವೆಂಬರ್ 30ರಂದು ಬೃಹತ್ ಸಮಾವೇಶದ ಮೂಲಕ ತಾಲೂಕಿನಾದ್ಯಂತ JDSಗೆ ಶಕ್ತಿ ತುಂಬುವಂತ ಕೆಲಸಕ್ಕೆ ಈ ಒಂದು ವಿಚಾರದ ಕುರಿತು ಇಂದು JDS ಪ್ರಮುಖ ಕಾರ್ಯಕರ್ತರ ಸಭೆಯನ್ನ ಚನ್ನಾಪುರದ ಖಾಸಗಿ ಹೋಟೆಲ್ನಲ್ಲಿ ಆಯೋಜಿಸಲಾಗಿತ್ತು. ಈ ಒಂದು ಸಭೆಯಲ್ಲಿ ರಾಜ್ಯ JDS ನ ಪ್ರಧಾನ ಕಾರ್ಯದರ್ಶಿ ಆದಂತ ಗೊಟ್ಟಿಗೆರೆ ಮಂಜಣ್ಣರವರು ಭಾಗವಹಿಸಿದ್ದರು. ಹಾಗೆ ಹಲವು ಮುಖಂಡರುಗಳು ಈ ಒಂದು ಸಭೆಯಲ್ಲಿ ಭಾಗವಹಿಸಿ ಪತ್ರಿಕಾಗೋಷ್ಠಿಯನ್ನ ನಡೆಸಿದರು. ಮತ್ತೆ ನಾವು ಮರಳಿ ಮನೆಗೆ ಹೋಗುವಂಥ ಒಂದು ಕಾರ್ಯಕ್ರಮ ನಂಬಿಕೊಂಡು ಈ ಪತ್ರಿಕಾಗೋಷ್ಠಿಯನ್ನ ಇಲ್ಲಿ ಬಂದಿದ್ದಾರೆ ನಮ್ಮ ಪಕ್ಷದ ಮುಖಂಡರು, ನಿಷ್ಠಾವಂತ ಪಕ್ಷದ ಮುಖಂಡರು, ಅವರೇ ಸ್ವಯಂ ಪ್ರೇರಿತರಾಗಿ ಬಂದಿರುವಂಥ ಮುಖಂಡರು ಇವತ್ತಿನ ಕಾರ್ಯಕ್ರಮಕ್ಕೆ. ಏನಂತ ಹೇಳಿದ್ರೆ, ಇಂದಿನ ಚುನಾವಣೆಯಲ್ಲಿ ತಾವು ಹೇಳಿದ್ರಿ, ಈಗ ಯಾವುದೇ ಪಕ್ಷಕ್ಕೆ ಇಲ್ದಿರೋಂಥ ನಮಗೊಂದು ಶಕ್ತಿ, ನಮ್ಮ ಜೊತೆಲಿ ಮಂಜಣ್ಣವರು ಒಂದು ರಾಜ್ಯ ಮಟ್ಟದ ಪ್ರಭಾವಿ ಮುಖಂಡರಾದರೂ ಸಹ ತಾಲೂಕಿನ ಎಲ್ಲ ಆಗುವುಗಳಲ್ಲಿ ಅವರು ತೊಡಗಿಸ್ಕೊಂಡು ಪಕ್ಷವನ್ನು ಕಟ್ಟುವಂಥ ಕೆಲಸವನ್ನು ನಾವೆಲ್ಲ ಜೊತೆಯಲ್ಲಿ ಮಾಡಿದ್ವು. ಕಳೆದ ಚುನಾವಣೆಯಲ್ಲಿ ನಾವು ಸ್ಥಳೀಯ ಕೆಲವು ಮುಖಂಡರ ಅಪಪ್ರಚಾರಗಳು, ಅದರಿಂದ ನಾವು ಚೇತರಿಸ್ಕೊಳ್ಳೋದಕ್ಕೆ ಆಗಿಲ್ಲ. ಅದರಿಂದ ಯಾವುದೇ ನಮ್ಮ ಪಕ್ಷದ ಮುಖಂಡರಿಗಾಗಲಿ, ತಾಲೂಕಿನ ಮತದಾರರಿಗಾಗಲಿ, ತಾಲೂಕಿನ ಜನತೆಗಾಗಲಿ ನಾವು ದ್ರೋಹ ಮಾಡೋವಂಥ ಕೆಲಸನ ನಾವು ಮಾಡಿಲ್ಲ. ಮುಂದಿನ ದಿನಗಳಲ್ಲಿ ಸಹ ಮಾಡೋದಿಲ್ಲ. ಇದು ನಮ್ಮ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರು ದಯವಿಟ್ಟು ನಮ್ಮನ್ನು ನಂಬಿ. ನಾವು ಯಾವುದೇ ರೀತಿ, ನಮ್ಮ ಇತಿಹಾಸ ಆ ರೀತಿ ಇಲ್ಲ. ನಾವು ಜನರ ಮಧ್ಯೆ ಸಮಾಜ ಸೇವೆಯನ್ನು ಮಾಡಿಕೊಂಡು ಜನರ ಮಧ್ಯೆಯಲ್ಲಿ ಬಂದಿರುವಂಥ ಒಂದು ವ್ಯಕ್ತಿ. ಸುಮಾರು ಅಣ್ಣವ್ರು ಹೇಳಿದಾಗಲೇ 2005ರಿಂದ ನಾವು JDS ಪಕ್ಷದಲ್ಲಿ ಸಕ್ರಿಯವಾಗಿ ಗುರುತಿಸಿಕೊಂಡು ನಾವು ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೀವಿ. ಹಲವು ತಿಂಗಳುಗಳಿಂದ ತಟಸ್ಥರಾಗಿದ್ದಂತ KP ರಾಜುರವರನ್ನ ಮಾಧ್ಯಮದವರು ಹಲವು ಪ್ರಶ್ನೆಗಳನ್ನ ಮಾಡಿದಾಗ ಅವರು 2023ರ ಆ ಒಂದು ಚುನಾವಣೆ ಸಂದರ್ಭದಲ್ಲಿ ಆರೋಗ್ಯದ ಸಮಸ್ಯೆ ಆಗಿತ್ತು, ಅದನ್ನ ಮತದಾರರಿಗೆ ತಿಳಿಸಬೇಕಿತ್ತು. ಆ ಒಂದು ವಿಚಾರದಲ್ಲಿ ನಾವು ಸ್ವಲ್ಪ ಎಡವಿದ್ದೇವೆ. ಇನ್ನು ನಾವು ಯಾವುದೇ ಕಾರಣಕ್ಕೂ ತಟಸ್ಥರಾಗಿರೋದಿಲ್ಲ, ರಾಜಕೀಯವಾಗಿ ಮುಂದೆ ಬರ್ತೇವೆ, ಪಕ್ಷವನ್ನ ಸಂಘಟಿಸ್ತೇವೆ. ಹಾಗೆಯೇ ರಾಜ್ಯದಲ್ಲಿ BJP ಮತ್ತು JDS ನಡುವೆ ಹೊಂದಾಣಿಕೆ ಇದೆ. ಆ ಒಂದು ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ನಾವಿಬ್ರು ಕೂಡ ಒಟ್ಟಾಗಿ ಕೆಲಸ ಮಾಡ್ತೇವೆ. ಪಕ್ಷ ಯಾರಿಗೆ ಟಿಕೆಟ್ ನೀಡಿದ್ರು, ಅದು BJP ಇರ್ಬೋದು, JDS ಇರ್ಬೋದು, ನಾವಿಬ್ರು ಕೂಡ ಒಟ್ಟಾಗಿ ಕೆಲಸ ಮಾಡಿ ಈ ಒಂದು ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿ ಈ ಒಂದು ಕ್ಷೇತ್ರವನ್ನ ಗೆಲ್ಲಿಸುವಂತ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೇವೆ ಅನ್ನುವಂತ ಮಾತನ್ನು ತಿಳಿಸಿದ್ರು. JDS ಟಿಕೆಟ್ ತರುತ್ತಾ ಎನ್ನುವಂತ ವಿಚಾರವಾಗಿ ಹೈಕಮಾಂಡ್ ನಿರ್ಧರಿಸುವಂತ ವಿಚಾರ ಅದಾಗಿದೆ ಎನ್ನುವ ಮಾತನ್ನು ಕೂಡ KP ರಾಜುರವರು ತಿಳಿಸಿದರು. ಅವರ ಪತ್ರಿಕಾಗೋಷ್ಠಿ ಉದ್ದಕ್ಕೂ ಹಲವು ವ್ಯಕ್ತಿಗತವಾದಂತಹ ವಿಚಾರಗಳನ್ನ ತಿಳಿಸಿ ಮುಂದಿನ ದಿನಗಳಲ್ಲಿ ಕಾರ್ಯಕರ್ತರನ್ನ ಶಕ್ತಿಯುತಗೊಳಿಸುವಂತದ್ದು, ಕಾರ್ಯಕರ್ತರಲ್ಲಿ ನೈತಿಕತೆಯನ್ನು ತುಂಬುವಂತದ್ದು, ಆತ್ಮಸ್ಥೈರ್ಯವನ್ನು ತುಂಬುವಂತದ್ದು. ಯಾವುದೇ ಕಾರಣಕ್ಕೂ 2023ರಲ್ಲಿ ಇಲ್ಲ ಸಲ್ಲದ ವಿಚಾರಗಳನ್ನ ಹೇಳಿ ಮತದಾರರನ್ನ ಮರಳು ಮಾಡದಂತೆ ಈ ಬಾರಿ ಮಾಡೋದಕ್ಕೆ ಆಗಲ್ಲ ಎನ್ನುವಂತ ವಿಚಾರವನ್ನು ಕೂಡ KP ರಾಜುರವರು ಮಾಧ್ಯಮದವರೊಂದಿಗೆ ಹಂಚಿಕೊಂಡರು. ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ. ಕಳೆದ ಚುನಾವಣೆಯಲ್ಲಿ
ವೈಯಕ್ತಿಕ ವಿಚಾರಗಳನ್ನ ನಾವು ಕೆಲವು ಜನತೆ ಮುಂದೆ ಇಡೋದನ್ನು ನಾವು ಸ್ವಲ್ಪ ಎಡುವುದು ಅಂತ ನಾನು ಭಾವಿಸ್ತಾ ಇದ್ದೀನಿ. ಏನು ಅಂತ ಹೇಳಿದ್ರೆ, ಸರ್ಜಾಪುರದ ಸಮಾವೇಶ ಆದ ನಂತರ ಇದು ಕೆಲವ್ರಿಗೆ ಮಾತ್ರ ಗೊತ್ತಿತ್ತು. ನನಗೆ ಒಂದು ಸ್ವಲ್ಪ ಆರೋಗ್ಯ ಸಮಸ್ಯೆ ಉಂಟಾಯಿತು. ಅದನ್ನು ನಮ್ಮ ಮುಖಂಡರು ನಾವು ಜನರಿಗೆ ಹೇಳೋದ್ರಲ್ಲಿ, ಅದನ್ನು ವಿವರಣೆ ಕೊಡೋದ್ರಲ್ಲಿ ನಾವು ಎಲ್ಲೋ ಒಂದು ಕಡೆ ಎಡುವುದು ಅಂತ ನಾವು ಅಂದ್ಕೊಂಡಿದ್ವಿ. ಅದೇ ಸಂದರ್ಭದಲ್ಲಿ ವೈಯಕ್ತಿಕವಾಗಿ ನನಗೆ ಇನ್ನೊಂದು ತೊಂದರೆ ಆಯಿತು ಮನೆಯಲ್ಲಿ. ನಾವು 4 ಜನ ಸಹೋದರರಿದ್ವು. ಅದರಲ್ಲಿ ನಮ್ಮ ಅಣ್ಣನೂ ಅದೇ ಟೈಮ್ಗೆ ಅನಿರೀಕ್ಷಿತ ಅನಾರೋಗ್ಯದಿಂದ ಅವರೂ ಕಾಲ ಅದನ್ನು ನಾವು ತಾಲೂಕಿನ ಜನತೆಗೆ ಹೇಳೋದ್ರಲ್ಲಿ ಸ್ವಲ್ಪ ಎಡೋದು. ನಾವು ಗೊಂದಲದಲ್ಲಿ ಸಿಕ್ಕಾಕೊಂಡ್ಬಿಟ್ವು, ಏನು ಮಾಡಬೇಕು ಅಂತೇಳಿ. ಅದರಿಂದ ನಾವು ಚುನಾವಣೆಯಿಂದ ಹಿಂದೆ ಸರಿದ್ವು. ಆ ಸಂದರ್ಭವನ್ನು ಬಳಸ್ಕೊಂಡು ಕೆಲವರು ಸ್ಥಳೀಯ ಬೂತ್ ಮಟ್ಟದಲ್ಲಿ ಅಪಪ್ರಚಾರ ಮಾಡಿ ಅವರು ಗೆದ್ದಿರ್ಬೋದು. ಮುಂದಿನ ದಿನಗಳಲ್ಲಿ ಅದು ಸಾಧ್ಯ ಇಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಪಕ್ಷ ಉಳಿಬೇಕು ಅಂತ ನಾವು ಪ್ರಾಮಾಣಿಕ ಪ್ರಯತ್ನ ಪಟ್ಟಿದ್ದು ನಿಜ. ಆದರೆ ಸ್ಥಳೀಯ ಗೊಂದಲಗಳು, ಅದರ ಜೊತೆಯಲ್ಲಿ ನಮ್ಮ ಮೇಲೆ ಎಷ್ಟು ಅಪಪ್ರಚಾರ ಮಾಡಿದ್ರು, BJP ಅಭ್ಯರ್ಥಿಯಾಗಿದ್ದವ್ರ ಮೇಲೇನೂ ಅಪಪ್ರಚಾರ ಮಾಡಿ ಇವ್ರಿಗೆ ಓಟ್ ಹಾಕಿದ್ರೆ ಅವ್ರು ಗೆಲ್ತಾರೆ ಅನ್ನೋ ರೀತಿಯೂ ಅಪಪ್ರಚಾರ ಮಾಡಿದ್ರು. ಯಾಕಂದ್ರೆ ನಾವು ನೇರಕ್ಕೆ ಹೇಳ್ತೀವಿ. ಅದರಿಂದ ನಮ್ಗೆ ಹಿನ್ನಡೆ ಆಯಿತು. ಈಗಲೂ ಹೇಳ್ತಿದ್ದೀನಿ, ನಮ್ಮ ಕಾರ್ಯಕರ್ತರು, ಪ್ರಾಮಾಣಿಕ ಕಾರ್ಯಕರ್ತರು ಎಲ್ಲಿ ಹೋಗಿಲ್ಲ, ಇದ್ದಾರೆ ನಮ್ಮ ಜೊತೆಯಲ್ಲಿ. ಅದನ್ನು ಮುಂದಿನ ತಿಂಗಳು 30ನೇ ತಾರೀಕು ನಾವು ತೋರಿಸ್ತೀವಿ. ಸಮುದಾಯ ಬಗ್ಗೆ ನಾನು ಹೇಳಬೇಕು ಅಂತ ಹೇಳಿದ್ರೆ, ಸಮುದಾಯ ವೈಯಕ್ತಿಕವಾಗಿ ನನ್ನ ಬಗ್ಗೆ ಎಲ್ಲರಿಗೂ ಅಪಾರವಾದ ಒಲವಿದೆ. ಚುನಾವಣೆ ಸಂದರ್ಭ ಬಂದಾಗ ಅಲ್ಲಿ ಅಪಪ್ರಚಾರದಿಂದ ಸ್ವಲ್ಪ ನಮಗೆ ಎಡವಟ್ಟಾಯಿತು. ಬಿಟ್ಟರೆ ಇನ್ನು ಯಾವುದೇ ರೀತಿ ನಮಗೆ ಸಮಸ್ಯೆ ಆಗಿಲ್ಲ. ನಮ್ಮ ಕಾರ್ಯಕರ್ತರು ಇದ್ದಾರೆ, ನಮ್ಮ ಮುಖಂಡರು ಇದ್ದಾರೆ. ಹೊಸ ನಾಯಕತ್ವಕ್ಕೆ ನಾವು ಅವಕಾಶವನ್ನು ಕೊಡ್ತೀವಿ. ಮುಂದಿನ ದಿನಗಳಲ್ಲಿ ನಾವು ಪಕ್ಷವನ್ನು ಕಟ್ಟಿ ಈ ತಾಲೂಕಿನ ಜನರ ಕಷ್ಟದಲ್ಲಿ ಸುಖದಲ್ಲಿ ಅವ್ರ ಜೊತೆಯಲ್ಲಿ ಈ ತಾಲೂಕಿನ ಜನತೆ ಜೊತೆಯಲ್ಲಿ ಇರ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ಹೇಳೋಕ್ಕೆ ಬಯಸ್ತೀವಿ. ಇದೆ, ಖಂಡಿತ ಇದೆ. ಈಗ ನಾನು ಪದೇ ತಮಗೆ ಹೇಳ್ತಿದ್ದೀನಿ, ಓಟನ್ನು ಅದನ್ನು ಏನೋ ಒಂದು ಅಪಪ್ರಚಾರ, ಯಾರೋ ಗೆಲ್ತಾರೆ ಇವ್ರಿಗೆ ಯಾಕೆ ಆಗ್ತೀರಾ ಅನ್ನೋ ರೀತಿಯಲ್ಲಿ ಮನಪರಿವರ್ತನೆ ಮಾಡಿ ಮೋಸ ಮಾಡೋದ್ರಲ್ಲಿ ಅವರು ಸಫಲ ಆಗಿದ್ದಾರೆ. ಮುಂದಿನ ದಿನಗಳಲ್ಲಿ ಅದಾಗೋದಿಲ್ಲ. ನಾವು ಪಕ್ಷವನ್ನು ಸದೃಢವಾಗಿ ಕಟ್ಟಿ ನಾವು ತಾಲೂಕಿನ ಜನತೆಯಲ್ಲಿ ನಿಲ್ತೀವಿ. ಈಗಾಗಲೇ ನಮ್ಮ ನಾಯಕರು, ನಮ್ಮ ಅಣ್ಣವ್ರು ಹೇಳಿದಾಗೆ, ಅಭ್ಯರ್ಥಿ ಯಾರೇ ಆಗಿರ್ಬೋದು, ನಾವು BJP ಆಗಿರ್ಬೋದು, JDS ಇರ್ಬೋದು, ಎರಡೂ ಒಟ್ಟಿಗೆ ನಾವು ಕೆಲಸ ಮುಂದಿನ ದಿನಗಳಲ್ಲಿ ನಾವು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಅದು ನಮ್ಮ ಪಕ್ಷದ ನಾಯಕರಿಗೆ ಸಂಬಂಧಪಟ್ಟಿದ್ದು. ಆಮೇಲೆ ಇನ್ನೊಂದು, ನಾವು ಪಕ್ಷ ಕಟ್ಟುವಂಥ ಇನ್ನೂ ಒಂದು ಉದ್ದೇಶ ಇದೆ. ಏನು ಪ್ರಾಮಾಣಿಕ ಕಾರ್ಯಕರ್ತರು ಈಗಿದ್ದಾರೆ ನಮ್ಮ ಪಕ್ಷದಲ್ಲಿ, ಮುಂದಿನ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಅವರಿಗೆ ಶಕ್ತಿ ತುಂಬುವ ಕೆಲಸವನ್ನು ಸಹ ನಾವು ಮಾಡ್ತೀವಿ. ಅದನ್ನು ನಾವೆಲ್ಲ ಏನು ಅಂತ ಹೇಳಿದ್ರೆ, ನಾವು ಅಧಿಕಾರ ಇರಲಿ ಇರಲಿ, ಯಾರ ಕಷ್ಟ ಅಂತ ಬಂದರೆ ಮಂಜಣ್ಣವ್ರ ಮನೆ ಬಾಗಿಲಿಗೆ ಹೋದಾಗ ಯಾರಿಗೂ ನಮ್ಮ ಕೈಲಾಗಿಲ್ಲ ಅಂತ ಕಳಿಸಿಲ್ಲ. ತಮಗೂ ಎಲ್ಲ ಗೊತ್ತಿರೋಂಥ ತಾಲೂಕಲ್ಲಿ. ಆದ್ದರಿಂದ ಚುನಾವಣೆಯ ಸಂದರ್ಭದಲ್ಲಿ ನಾವು ಹಣಕ್ಕೆ ಮಹತ್ವವನ್ನು ಕೊಟ್ಟಿಲ್ಲ. ಹಣ ಕೊಟ್ಟು ಓಟ್ ಹಾಕ್ಸ್ಬೇಕು ಅಂತೇಳಿ ನಾವು ಪ್ರಾಮಾಣಿಕವಾಗಿ ಒಂದು ಚುನಾವಣೆ ಮಾಡೋಣ ಅಂತೇಳಿ ಹೊರಟವರು. ಆದರೆ ಅದನ್ನ ಅಪಪ್ರಚಾರ ಮಾಡಿದ್ರು ಅಂತ ಪದೇ ನಾನು ಹೇಳಿದ್ದೀನಿ. ಅದು ಮುಂದಿನ ಚುನಾವಣೆಗಳಲ್ಲಿ ನಡೆಯೋದಿಲ್ಲ. ನಾವು ನಮ್ಮ ತಾಲೂಕಿನ ಜನರ ಜೊತೆಯಲ್ಲಿ ನಾವು ಇರ್ತೀವಿ. ಏನು ಸ್ಥಳೀಯ ಆಡಳಿತ ಏನು ವಿಫಲ ಆಗಿದೆ ಅದನ್ನು ಜನರ ಮುಂದೆ ತೋರಿಸುವಂಥ ಕೆಲಸನೂ ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.